ಪ್ರೀತಿಯ ಸ್ನೇಹಿತರೆ, ಶುಭೋದಯ. ಕೊನೆಯ ಶ್ರಾವಣ ಶನಿವಾರದ ಹಾರ್ದಿಕ ಶುಭಾಶಯಗಳು. ನಾವು ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ನಾವೀಗ ರಾಜಮಂಡ್ರಿಯಿಂದ ಅನ್ನವರಂ ಹರಿಹರ ಕ್ಷೇತ್ರದ ಕಡೆಗೆ ಹೊರಟಿದ್ದೀವಿ. ನೋಡಿ, ಇದು ರಾಜಮಂಡ್ರಿಯಿಂದ 80 ಕಿಲೋಮೀಟರ್ ದೂರದಲ್ಲಿದೆ. NH ಸಿಗುತ್ತೆ ನಿಮಗೆ. ವಿಶಾಖಪಟ್ಟಣಮಿಂದ 108 ಕಿಲೋಮೀಟರ್ ದೂರದಲ್ಲಿದೆ ಈ ಅನ್ನವರ ಕ್ಷೇತ್ರ. ಇದನ್ನು 1892ರಲ್ಲಿ ರಾಜ ರಾಮನಾರಾಯಣ ಅನ್ನೋರು ನಿರ್ಮಿಸ್ತಾರೆ. ನಂತರ ಇದನ್ನು 1933-34ರಲ್ಲಿ ವಿಜಯನಗರದ ಅರಸರು ಇದನ್ನು ಪುನರುತ್ಥಾನ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಅನ್ನವರ ಕ್ಷೇತ್ರ. ಹರಿಹರರಿಬ್ಬರು ಅಂದರೆ ರಮಾ ಸಮೇತ ನಾರಾಯಣ, ಉಮಾ ಸಮೇತ ಶಂಕರ ಇಬ್ಬರು ನೆಲೆಗೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಈ ಅನ್ನವರ. ರಾಜಮಂಡ್ರಿಗೆ ವಿಶಾಖಪಟ್ಟಣಂಗೆ ನಿಮಗೆ ನೇರ ಫ್ಲೈಟ್ ಫೆಸಿಲಿಟೀಸ್ ಇದೆ, ಮತ್ತು ಬಸ್ ಇದೆ ನೇರವಾಗಿ. ಹಾಗೆ ನಿಮಗೆ ಟ್ರೈನ್ ಸಹ ಇದೆ. ಎಲ್ಲ ಕಡೆಯಿಂದನೂ ನಿಮಗೆ ಫೆಸಿಲಿಟೀಸು ಈ ಆಂಧ್ರ ಕರಾವಳಿ ನಗರಗಳ ಎರಡಿಗೂ ಇದೆ. ಇದು ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಬರುತ್ತೆ. ಇದು ಬಹಳ ಚೆನ್ನಾಗಿದೆ. ನೋಡಿ, ನಮಗೂ ಮಳೆ ಬರ್ತಿತ್ತು, ನಾವು ಹೋದ್ವಿ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಈ ಅನ್ನವರ ಕ್ಷೇತ್ರ. ಊಟದ ವ್ಯವಸ್ಥೆ ಇದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ನಂತರ ತಿರುಗಾ 3:30ಯಿಂದ ರಾತ್ರಿ 8:00ವರೆವರೆಗೂ ದೇವರ ಸಮಯ ನೋಡಲಿಕ್ಕೆ ಸಿಗುತ್ತೆ. ಎಲ್ಲರೂ ದಯಮಾಡಿ ಬನ್ನಿ. ಈ ಹರಿಹರರಿಬ್ಬರನ್ನ ಸಹ ದರ್ಶನ ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಳ್ಳೋಣ. ಬನ್ನಿ. ಈಗ ನಾನು ಇಲ್ಲಿ ನಿಮಗೆ ಮುಂದೆ ವಿಡಿಯೋನ ತೋರಿಸ್ತೀನಿ. ಸ್ನೇಹಿತರೆ, ಇದೇ ಗರ್ಭಗುಡಿಯಲ್ಲಿರ್ತಕ್ಕಂಥ ಫೋಟೋ. ಇಲ್ಲಿ ವಿಡಿಯೋ ಅಲೋ ಇಲ್ಲ, ಆದ್ದರಿಂದ ನಾನೀಗ ಫೋಟೋವನ್ನು ನಿಮಗೆ ಹಾಕಿದ್ದೀನಿ, ನೋಡಿ. ಅನ್ನವರಂ ಶ್ರೀ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಸ್ನೇಹಿತರೆ. ಸತ್ಯನಾರಾಯಣ ಸ್ವಾಮಿಯ ಬಹುದೊಡ್ಡ ಕ್ಷೇತ್ರ ಈ ಅನ್ನವರಂ. ವಿಶಾಖಪಟ್ಟಣಂಗೆ ಬಹಳ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ ಇದು. ಈ ಅನ್ನವರಂ ಕ್ಷೇತ್ರನ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ನಂತರ ನಾವು ವಿಶಾಖಪಟ್ಟಣಂಗೆ ಹೋಗ್ತೀವಿ. ವೈಕುಂಠ ಸತ್ಯನಾರಾಯಣ ಬೆಟ್ಟದ ಮೇಲೆ ಸತ್ಯನಾರಾಯಣ ನೋಡಿ, ಬೆಟ್ಟದ ಮೇಲಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಕಾರ್ಗೆ ಎಂಟ್ರೆನ್ಸ್ ಫೀಸ್ 50 ರೂಪಾಯಿ. ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಕಡೆ ಏನಾದರೂ ಬಂದರೆ ಅನ್ನವರಂ ಮಾತ್ರ ಮರೆಯದೇ ಬನ್ನಿ. ಬಹುದೊಡ್ಡ ಸತ್ಯನಾರಾಯಣ ಸ್ವಾಮಿಯ ಕ್ಷೇತ್ರ ಇದು. ಸತ್ಯನಾರಾಯಣ ಸ್ವಾಮಿ ಉದ್ಯಾಪನೆ ಮಾಡಿಸೋರು, ಪೂಜಾ ವಿದ್ಯಾಪನೆ ಮಾಡಿಸೋರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಸರಳವಾಗಿ ಸಾಮೂಹಿಕದಲ್ಲಿ ಮಾಡಿಕೊಡ್ತಾರೆ. ಯಾಕೆಂದರೆ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂದರೆ, ನಾನು ಹಿಂದೆ ಬಂದಿದ್ದೆ ಇಲ್ಲಿಗೆ. ಸತ್ಯನಾರಾಯಣ ಸ್ವಾಮಿಯ ಬಹುದೊಡ್ಡ ಕ್ಷೇತ್ರ ಅನ್ನವರಂ. ಇದು ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿದೆ. ನೀವು ಈ ಕಡೆ ಬಂದರೆ, ವಿಶಾಖಪಟ್ಟಣಂ ಕಡೆಗೆ ಬಂದರೆ ಮರೆಯದೆ ಈ ಕ್ಷೇತ್ರಕ್ಕೆ ಬನ್ನಿ. ಬಹಳ ಚೆನ್ನಾಗಿದೆ. ನಾನು ಸುಮಾರು 10-12 ವರ್ಷಗಳ ಹಿಂದೆ ಬಂದಿದ್ದೆ, ಬಟ್ ಆಗ್ಲಿಗೂ ಈಗ್ಲಿಗೂ ಬಹಳ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿ ಮುಂದುವರೆದಿದೆ ಈಗ. ಆಗ ಇಷ್ಟೊಂದು ಚೆನ್ನಾಗಿ ಮುಂದುವರೆದಿರಲಿಲ್ಲ, ಕಾಡಿತ್ತು ಇಲ್ಲೆಲ್ಲ. ಈಗ ಅದನ್ನೆಲ್ಲ ಕಾಡನ್ನೆಲ್ಲ ತೆರೆದು ನಾಡು ಮಾಡಿಬಿಟ್ಟಿದ್ದಾರೆ. ನೋಡಿ, ಅನ್ನವರಂ ಬಸ್ ಸ್ಟ್ಯಾಂಡ್ ಮೇಲೆ ಇದೆ. ಆವಾಗ ಮೇಲಕ್ಕೆ ಬಸ್ ಬರ್ತಿರಲಿಲ್ಲ. ಇದೇ ಮಹಾದ್ವಾರ. ಇಲ್ಲಿಂದ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಿನ ಆವರಣಕ್ಕೆ ಬಂದೆ ನಾನು. ನೋಡಿ,
ಸ್ನೇಹಿತರೆ ನೋಡಿ, ರಶಲ್ಲಿ ಈ ರೀತಿ ಕ್ಯೂ ಇರುತ್ತೆ. ಧರ್ಮ ದರ್ಶನದೆಲ್ಲ ತುಂಬ ದೊಡ್ಡದಾಗಿದೆ, ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ. ಅಲ್ಲಿ ಮೇಲ್ಗಡೆ ನಾವು ಮೊಬೈಲ್ನ ಇಲ್ಲಿ ಇಟ್ಬಿಟ್ಟು ಲಾಕರಲ್ಲಿ ಹೋಗಬೇಕು. ನಾವೀಗ ಮೊಬೈಲ್ ತೊಗೊಂಡು ಇಲ್ಲಿ ಹೊರಗಡೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಇವರೆಲ್ಲ ವ್ರತ ಮಾಡ್ಸೋಕ್ಕೆ ದರ್ಶನಕ್ಕೆ 1500 ರೂಪಾಯಿ ವ್ರತಕ್ಕೆ, ಸತ್ಯನಾರಾಯಣ ದಂಪತಿಗಳ ಕುಟುಂಬ ಸಮೇತರ ಕೂತ್ಕೊಂಡು ಮಾಡೋವಂಥ ವ್ರತಕ್ಕೆ 1500 ರೂಪಾಯಿ. ಅನ್ನ ಪ್ರಸಾದ ಇದೆ, ಅಂದರೆ ಊಟ ಇದೆ ದೇವಸ್ಥಾನದ ವತಿಯಿಂದನೇ. ಬಂದವರು ಇಲ್ಲೇ ವಿಶ್ರಾಂತಿ ಗೃಹಗಳು ಸಹ ಇದೆ, ಅಂದರೆ ಲಾಡ್ಜಸ್ ಸಹ ಇದೆ. ಬೆಟ್ಟದ ಮೇಲೆ ಬಂದವರು ನೀವೇ ಇಲ್ಲೇ ತಂಗಬಹುದು. ನೋಡಿ ನಮ್ಮ ಹುಡುಗರೆಲ್ಲರೂ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಅನ್ನ ಮಂಟಪ, ಅನ್ನಪೂರ್ಣ ಛತ್ರ ಊಟಕ್ಕೆ ಬಂದಿದ್ದೀವಿ. ಸಾಮೂಹಿಕ ಭೋಜನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅನ್ನಾವರ ಕ್ಷೇತ್ರದಲ್ಲಿ ನಾವು ಪ್ರಸಾದ ಕೌಂಟರ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಬಾಳೆ ಎಲೆ ಎಷ್ಟು ದೊಡ್ಡದು ಹಾಕಿದ್ದಾರೆ ನೋಡಿ. ಈಗ ಚಟ್ನಿ ಹಾಕಿದ್ದಾರೆ. ಏನು ಹಾಕ್ತಾರೆ ಅಂತ ನಿಮಗೆ ತೋರಿಸ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ದಯಮಾಡಿ ಬಂದವರಿಲ್ಲಿ ಪ್ರಸಾದವನ್ನು ತಿಂದು ಸ್ವಾಮಿಯ ದರ್ಶನವನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಿ. ಸ್ನೇಹಿತರೆ ನೋಡಿ, ಇದು ಪಪ್ಪು, ಇದೇನೋ ಪಲ್ಯ ಹಾಕಿದ್ದಾರೆ. ಪುಳಿಯೋಗರೆ ಚೆನ್ನಾಗಿತ್ತು, ಚಟ್ನಿ ಸಖತ್ತಾಗಿದೆ. ಈಗ ನೋಡಿ ಅಲ್ಲಿ ಬಿಳಿಯನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಬಿಸಿ ಬಿಸಿ ಅನ್ನ, ಈ ಪಪ್ಪು ಹಾಕ್ಕೊಂಡು ತಿನ್ನಬೇಕು. ಬೇಳೆ ತೋವೆನ ವಿಡಿಯೋ ಆಫ್ ಆಗಲಿ. ಅದ್ಭುತವಾಗಿದೆ, ಬನ್ನಿ ಸ್ನೇಹಿತರೆ. ಊಟ ಮಾತ್ರ ಯಾವ ರೆಸ್ಟೋರೆಂಟ್ಲೂ ಸಿಗಲ್ಲ ರೀ, ಅಷ್ಟು ಚೆನ್ನಾಗಿದೆ. ಅನ್ನ, ಪಪ್ಪು, ಪಲ್ಯ, ಮಜ್ಜಿಗೆ, ರಸಮ್ ಎಲ್ಲ ಒಳ್ಳೆ. ಮದುವೆ ಮನೆಯಲ್ಲಿ ಊಟ ಹಾಕ್ದಂಗೆ 3 ಸರಿ ಕೇಳ್ಕೊಂಬಂದು ಮನೆಯವ್ರ ಥರ ಆಧರಿಸಿ ಹಾಕ್ತಾರೆ. ಬಂದರೆ ದಯಮಾಡಿ ಇಲ್ಲಿ ಬಂದು ಊಟ ಮಾಡಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನ್ನವರಂ ಶ್ರೀ ಕ್ಷೇತ್ರದಲ್ಲಿ. ಸ್ನೇಹಿತರೆ ಈಗ ನಾವು ಅನ್ನಾವರ ಕ್ಷೇತ್ರ, ಹರಿಹರ ಕ್ಷೇತ್ರವನ್ನು ಬಿಟ್ಟು ಮುಂದೆ ನಾವು ತುನಿ, ಅಂದರೆ ತುನಿ ನೋಡಿ ನಗ್ತಾ ಇದ್ದಾನೆ. ನಾನು ವಿಡಿಯೋ ಮಾಡೋದನ್ನು ನೋಡಿಕೊಂಡು ನಮ್ಮನ್ನ ಎಲ್ಲ ಆಡ್ಕೋತಾ ಇದ್ದಾರೆ ಇಲ್ಲಿ. ಬಟ್ ನಾನು ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ದಯಮಾಡಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಹೆಚ್ಚಾಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಈಗ ಮುಂದೆ ಇಲ್ಲಿಂದ 24 ಕಿಲೋಮೀಟ್ರ್ ದೂರದಲ್ಲಿರೋ ತುನಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಿದೆ ಅನ್ನೋದನ್ನು ಅಲ್ಲೇ ವಿವರಿಸ್ತೀನಿ. ಅನ್ನವರಂ ಕ್ಷೇತ್ರ ನೋಡಾಯ್ತಲ್ಲ ಸ್ನೇಹಿತರೆ, ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಾಗಿ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಜೈ ಗಣೇಶ.